ಮನೆಗೆ ತೊಂಡೆಕಾಯಿ ತಂದರೆ ಸಾಕು, ನಾನು ತೊಂಡೆಕಾಯಿ ಸುಕ್ಕ ಮಾಡೋದಕ್ಕೆ ಕಾಯ್ತಾ ಇರ್ತೀನಿ. ತೊಂಡೆಕಾಯಿ ಸುಕ್ಕ ಮಾಡೋದಕ್ಕೆ ತೊಂಡೆಕಾಯಿಗಳನ್ನು ಚೆನ್ನಾಗಿ ಕಟ್ ಮಾಡಿ ಅದರ ಜೊತೆಗೆ ಕಾಬೂಲ್ ಕಡಲೆನ ನೆನೆಸಿಟ್ಕೊಂಡು ಉಪ್ಪು ಹಾಕಿ ಬೇಯೋದಕ್ಕೆ ಬಿಟ್ಟು, ಅದಾದಮೇಲೆ ಇಲ್ಲಿ ಕಾಯಿ ತುರಿಯನ್ನು ತುರಿದಿಟ್ಕೊಂಡು ಮಸಾಲೆಗೆ ಇವಾಗ ಒಂದು ಸ್ವಲ್ಪ ಜೀರಿಗೆ 1 ಟೇಬಲ್ ಸ್ಪೂನು ಮತ್ತು 2 ಟೇಬಲ್ ಸ್ಪೂನಷ್ಟು ಧನಿಯಾ ಬೀಜ ಮತ್ತು ಒಣಮೆಣಸು ಮತ್ತು ಬೆಳ್ಳುಳ್ಳಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿ, ಅದರ ಜೊತೆಗೇ ಒಂದು ಸ್ವಲ್ಪ ಕಾಯಿ ತುರಿ, ಅರ್ಧದಷ್ಟು ಕಾಯಿ ತುರಿಯನ್ನು ಹಾಕ್ಕೊಂಡು ಚೆನ್ನಾಗಿ ಬ್ರೌನಿಷ್ ಆಗೋ ಥರ ಫ್ರೈ ಮಾಡಿ, ಅದಾದಮೇಲೆ ನಾವು ಬೇಯಿಸಿಟ್ಕೊಂಡಿರುವಂತಹ ಕಡಲೆ ಮತ್ತು ತೊಂಡೆಕಾಯಿ ಏನಿದೆ ಅದನ್ನು ತೆಗೆದಿಟ್ಕೊಂಡು ಮತ್ತು ಇದನ್ನು ಮಸಾಲೆಯನ್ನು ತರಿತರಿಯಾಗಿ ರುಬ್ಬಬೇಕು, ಜಾಸ್ತಿ ಏನು ಪೇಸ್ಟ್ ಮಾಡಬಾರ್ದು. ಒಗ್ಗರಣೆಗೆ ಸಾಸಿವೆ, ಉದ್ದಿನಬೇಳೆ ಹಾಗೆ ಕರಿಬೇವು, ಈರುಳ್ಳಿ ಇದೆಲ್ಲ ಹಾಕ್ಕೊಂಡು ಫ್ರೈ ಮಾಡಿ ರುಬ್ಬಿರೋಂಥ ಮಸಾಲೆ ಮತ್ತು ಬೇಯಿಸಿಟ್ಕೊಂಡಿರುವಂತಹ ತೊಂಡೆಕಾಯಿ ಹಾಕಿದರೆ ತೊಂಡೆಕಾಯಿ